ನಮಸ್ಕಾರ ಸ್ನೇಹಿತರೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಯರಿಗೆ ಅಷ್ಟೇ ಅಲ್ಲ ಗಂಡಸರಿಗೂ ಕೂಡ ಇಲ್ಲಿ ಬಿಗ್ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇಲ್ಲಿ ಮಹಿಳೆಯರಿಗೆ 2,000 ಕೊಡ್ತಕ್ಕಂತಹ ಯೋಜನೆಯಲ್ಲಿನೇ ಗಂಡಸರಿಗೂ ಕೂಡ 2,000 ಕೊಡ್ತಕ್ಕಂತಹ ಕೆಲಸ ಕಾರ್ಯ ನಾವು ಮಾಡ್ತೀವಿ ಅನ್ನುವಂತಹ ಸೂಚನೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಹಾಗಾದ್ರೆ ಯಾವಾಗಿನಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು 2,000 ಹಣ ಮಹಿಳೆಯರಿಗೆ ಅಷ್ಟೇ ಅಲ್ಲದೆ ಗಂಡಸರಿಗೂ ಕೂಡ ಜಮಾ ಆಗತ್ತೆ? ಏನಿದು ಹೇಳಿಕೆ, ಇದು ನಿಜನಾ ಸುಳ್ಳ ಅಂತ ಹೇಳೋದಾದ್ರೆ ಇದು ನಿಜ, 100% ನಿಜ. ಇದು ಕಾಂಗ್ರೆಸ್ನ ಸಚಿವರೇ ಮಾತುಕತೆ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಗಂಡಸರಿಗೂ ಕೂಡ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಲಿದೆನಾ? ಇದು ಎಲ್ಲ ಮಾಹಿತಿಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಬಹಳಷ್ಟು ಜನ ಕನ್ಫ್ಯೂಸ್ ಕೂಡ ಆಗಿದ್ರಿ, ನೀನೇನು ಕೂಡ ನಾನು ಹೇಳಿದ್ದೆ, ಆದ್ರೆ ಬಹಳಷ್ಟು ಜನರಿಗೆ ಇದು ಸರಿಯಾಗಿ ಅರ್ಥ ಆಗಿಲ್ಲ ಅನ್ಸುತ್ತೆ. ಹೀಗಾಗಿ ಈಗ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರಿ. ಇಲ್ಲಿ ನಿಮಗೆ ಒಂದು ಕ್ಲಾರಿಟಿ ಎಲ್ಲನೂ ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರೇ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು 17ನೇ ಕಂತಿನವರೆಗೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಬಂದಿದೆ. ಸುಮಾರು ಈ ರೀತಿ ಯಾವ ಒಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿರಲಿಲ್ಲ ಹಿಂದಿನ ಒಂದು ದಿನಗಳಲ್ಲಿ. ಗಂಡಸರಿಗೂ ಕೂಡ ನಾವು 2,000 ಕೊಡ್ತೇವೆ ಅಂತ ಹೇಳ್ಬಿಟ್ಟು ಯಾವ ಹೇಳಿಕೆಗಳು ಕೂಡ ಕೊಟ್ಟಿಲ್ಲ. ಆದರೆ ಈಗ ಇಲ್ಲಿ ಡಾಕ್ಟರ್ ರಂಗನಾಥ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸಚಿವರಾದಂತಹ ಡಾಕ್ಟರ್ ರಂಗನಾಥ್ ಅವರು ಇಲ್ಲಿ ಗಂಡಸರಿಗೂ ಕೂಡ 2,000 ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಹಿತಿಯನ್ನು ಲಭ್ಯ ಮಾಡ್ತಾ ಇದ್ದಾರೆ. ಆದರೆ ಹಿಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದ ಸಂದರ್ಭದಲ್ಲಿ ಇಲ್ಲಿ ಶಕ್ತಿ ಯೋಜನೆ ಕೂಡ ಹೆಣ್ಮಕ್ಕಳಿಗೆ, ಗೃಹಲಕ್ಷ್ಮಿ ಕೂಡ ಹೆಣ್ಮಕ್ಕಳಿಗೆ. ಹಾಗಾದ್ರೆ ನಮ್ಮ ಓಟ್ ನಿಮಗೆ ಬೇಕು, ಆದರೆ ನಮಗೆ ಯಾವುದೇ ರೀತಿ ಯೋಜನೆಗಳನ್ನ ಜಾರಿ ತರಲ್ವಾ ಅಂತ ಒಂದು ಮಾಹಿತಿ ಇಲ್ಲಿ ಆಕ್ರೋಶ ಇಲ್ಲಿ ಗಂಡಸರಿಂದ ವ್ಯಕ್ತಪಡಿಸ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಮತ್ತೆ ಯಾವ ಒಂದು ಯೋಜನೆಗಳನ್ನು ಕೂಡ ಜಾರಿ ಮಾಡಲೇ ಇಲ್ಲ. ಆದರೆ ಈ ಸಂದರ್ಭದಲ್ಲಿ ಒಂದು ಡಾಕ್ಟರ್ ರಂಗನಾಥ್ ಅವರು ಗಂಡಸರ ಬಗ್ಗೆ ಒಂದು 2,000 ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರವೇ ನಾವು ಕೊಡ್ತೇವೆ ಅನ್ನುವಂತಹ ಹೇಳಿಕೆಯನ್ನ ಸದನದಲ್ಲಿ ಇಟ್ಟಿರ್ತಕ್ಕಂಥದ್ದು. ಇಲ್ಲಿ ಏನಪ್ಪ ಹೇಳಿದ್ರಂದ್ರೆ, ಈಗಾಗಲೇ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಪಟ್ಟಣಕ್ಕಿಂತನೂ ಕೂಡ ಹೆಚ್ಚಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಗ್ರಾಮದಲ್ಲಿರ್ತಕ್ಕಂತಹ ಒಂದು ಮಹಿಳೆಯರಿಗೆ 2,000 ಹಣ ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ. ಒಬ್ಬೊಬ್ರು ಕಿರಾಣಿ ಶಾಪ್ಗಳನ್ನ ಇಡ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ತಮ್ಮ ಮಕ್ಕಳ ಶಾಲಾ ಫೀಸ್ಗಳನ್ನ ಕಟ್ತಾ ಇದ್ದಾರೆ. ಓದ್ಲಿಕ್ಕೆ ಎಷ್ಟೋ ಹೆಲ್ಪ್ ಆಗ್ತಾ ಇದೆ, ಕಲೀಲಿಕ್ಕೆ ಎಷ್ಟೋ ಹೆಲ್ಪ್ ಆಗ್ತಾ ಇದೆ. ಇದರಿಂದ ಸಾಕಷ್ಟು ಜನ ಮೊಬೈಲ್ ತೆಗೆದುಕೊಂಡು ಅದರಿಂದ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ರೀತಿ ಸಾಕಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ತದನಂತರ ಈ ಒಂದು 2,000 ಗಂಡಸರಿಗೂ ಕೂಡ ಬರಬೇಕು. ಆದರೆ ಯಾವಾಗಿನಿಂದ ಬರಬೇಕು ಅನ್ನುವಂಥದ್ದನ್ನ ನೀವು ಕೇಳಿಸ್ಕೊಳ್ಬೇಕು. ಇದು ಬಹಳ ಇಂಪಾರ್ಟೆಂಟು. ಇಲ್ಲಿ ಈಗಿನಿಂದಲೇ ಜಮಾ ಆಗತ್ತನ ಅಂತ ನೀವು ಕೇಳ್ತಾ ಇದ್ದೀರಲ್ವಾ, ಇದು ಈಗಿನ ಮಾತಲ್ವಾ. ಈಗ ಸಂದರ್ಭದಲ್ಲಿ ಮಾತಾಡ್ತಿರ್ತಕ್ಕಂತಹ ಮಾತಷ್ಟೇ, ಆದರೆ ಈಗ ಕೊಡ್ತಕ್ಕಂತಹ ಮಾತಲ್ಲ. ಇದು 2028ರಲ್ಲಿ ಏನಾದರೂ ಮತ್ತೆ ಕಾಂಗ್ರೆಸ್ ಸರ್ಕಾರ ಚುನಾವಣೆಯಲ್ಲಿ ಆಯ್ಕೆ ಆಗಿ ಮತ್ತೆ ರಾಜ್ಯ ಸರ್ಕಾರಕ್ಕೆ ತಮ್ಮ ಅಧಿಕಾರವನ್ನು ಚಲಾಯಿಸ್ತಾ ಬಂದರೆ ಆ ಒಂದು ಸಂದರ್ಭದಲ್ಲಿ ನಿಮಗೆ ಈ ಒಂದು 2,000 ಗೃಹಲಕ್ಷ್ಮಿ ಮುಖಾಂತರ ಗಂಡಸರಿಗೆ 2,000, ಹೆಣ್ಮಕ್ಕಳಿಗೆ 2,000 ಈ ರೀತಿ ಜಮಾ ಮಾಡ್ತಾ ನಾವು ಬರ್ತೀವಿ. ಈಗ ಹೇಗೆ ಹೆಣ್ಮಕ್ಕಳಿಗೆ 2,000 ಜಮಾ ಮಾಡ್ತಾ ಇದ್ವಿ, ಅದೇ ರೀತಿ ಗಂಡಸರಿಗೂ ಕೂಡ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಇದ್ರೆ 4,000 ಹಣ ಜಮಾ ಆಗತ್ತೆ ಒಂದು ತಿಂಗಳಿಗೆ. ಈ ರೀತಿ ನಿಮಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಮಾರು 1,28,00,000 ಫಲಾನುಭವಿಗಳಿದ್ರೆ ಸುಮಾರು ಒಂದು ಕಂತಿನ ಹಣಕ್ಕಾಗಿ 2,400 ಕೋಟಿ ಹಣ ಬೇಕಾಗತ್ತೆ. ಆದ್ರೆ ಇಲ್ಲಿ ಗಂಡು ಮಕ್ಕಳಿಗೂ ಕೂಡ ಕೊಡ್ತಾ ಬಂದ್ರೆ ಅಲ್ಲಿ ಒಬ್ಬೊಬ್ರು ಗಂಡ ತೀರಿ ಹೋಗಿರ್ಬೋದು, ಒಬ್ಬೊಬ್ರು ಇದ್ದೇ ಇರ್ಬೋದು. ಇಲ್ಲಿ ಹೆಚ್ಚು ಕಡಿಮೆ ಒಟ್ಟಾರೆಯಾಗಿ 4,800 ಕೋಟಿ ಆದರೂ ಹಣ ಸಮಥಿಂಗ್ ಒಂದು ಕಂತಿಗೆ ಬೇಕಾಗುತ್ತೆ. ಇಲ್ಲಿ ಕೆಲವೊಂದಿಷ್ಟು ಮಹಿಳೆಯರ ಅಭಿಪ್ರಾಯ ಆಗಿರಲಿ, ಗಂಡಸರ ಅಭಿಪ್ರಾಯ ಕೂಡ ಬಂದಿದೆ ಇದರ ಬಗ್ಗೆ. ಅದು ಏನು ಅನ್ನುವಂಥದ್ದನ್ನ ನಾನು ಮುಂದೆ ನೋಡ್ತಾ ಹೋಗೋಣ. ಇಲ್ಲಿ ಗಂಡಸರಿಗೂ ಕೂಡ 2,000 ಕೊಡ್ತಾ ಬಂದರೆ ಸರ್ಕಾರ ಈಗಾಗಲೇ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ ಅನ್ನುವಂತಹ ಆ ಒಂದು ಆಲ್ರೆಡಿ ಈಗ ಜನರಿಂದ ಅಭಿಪ್ರಾಯ ಬರ್ತಾ ಇದೆ, ವಿರೋಧ ಪಕ್ಷ ನಾಯಕರಿಂದ ಅಭಿಪ್ರಾಯ ಬರ್ತಾ ಇದೆ. ಇನ್ನು ಗಂಡಸರಿಗೂ ಕೂಡ ಕೊಟ್ಟೋದ್ರೆ ಇಲ್ಲಿ ರಾಜ್ಯ ಸರ್ಕಾರದ ಖಜಾನೆ ಆಲ್ರೆಡಿ ಖಾಲಿ ಆಗಿದೆ, ಆಲ್ರೆಡಿ ಸಾಲ ಮಾಡಿದೆ. ಈಗ ನಮ್ಮ ಭಾರತದಲ್ಲಿನೇ ನಂಬರ್ 1 ಸಾಲ ಸೂಲದ ರಾಜ್ಯ ಯಾವುದಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಆಗತ್ತೆ ಅನ್ನುವಂತಹ ಮಾಹಿತಿ ಇಲ್ಲಿ ವಿರೋಧ ಪಕ್ಷದ ನಾಯಕರಾಗಿರಲಿ ಅಥವಾ ಸ್ವತಃ ಜನರಿಂದನೇ ಅಭಿಪ್ರಾಯ ಬರ್ತಕ್ಕಂಥದ್ದು. ಹೌದು ಸ್ನೇಹಿತರೆ, ಈಗಾಗಲೇ ಸಾಕಷ್ಟು ಸಾಲ ಕೂಡ ಆಗಿದೆ, ಅದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈಗ ಹೆಣ್ಮಕ್ಕಳಿಗೆ ಸರಿಯಾಗಿ ಹಣ ಕೊಡ್ತಾ ಇಲ್ಲ, ಇನ್ನು ಗಂಡು ಮಕ್ಕಳಿಗೆ ಎಲ್ಲಿಂದ ಕೊಡ್ತಾರಪ್ಪ ಅಂತ ಹೇಳ್ಬಿಟ್ಟು ಜನರ ಅಭಿಪ್ರಾಯ ಬರ್ತಾ ಇದೆ. ಇದನ್ನೆಲ್ಲ ನಾವು ಗಮನಿಸಿದ್ದೆ. ಆದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಂತೂ ಸದ್ಯಕ್ಕೆ ಸರಿಯಾಗಿ ನಡೀತಾ ಇದೆ. ಸ್ವಲ್ಪ ಡಿಲೇ ಆದರೂ ಸಹಿತ ಹಣ ಜಮಾ ಮಾಡ್ತಾನೆ ಇದ್ದಾರೆ. ಈಗ ಹೊಸ ಬಜೆಟ್ ಕೂಡ ಮಂಡನೆ ಆಗಿದೆ. ಏಪ್ರಿಲ್ ತಿಂಗಳು ಹಿಡ್ಕೊಂಡು ಪ್ರಾರಂಭವಾಗಲಿದೆ. ಸುಮಾರು ಗ್ಯಾರಂಟಿ ಯೋಜನೆಗಳಿಗಾಗಿ 51,000 ಕೋಟಿಯನ್ನು ಮೀಸಲಿಡ್ತಕ್ಕಂಥದ್ದು ಕೆಲಸ ಇಲ್ಲಿ ನಡೀತಾ ಇದೆ. ಈಗ ಇದರಲ್ಲಿ ಶಕ್ತಿ ಯೋಜನೆಗಂತೂ ಸಾಕಷ್ಟು ಹಣ ಹೋಗುತ್ತೆ, ಗೃಹಲಕ್ಷ್ಮಿಗೂ ಕೂಡ ಸಾಕಷ್ಟು ಹಣ ಹೋಗುತ್ತೆ. ಶಕ್ತಿ ಯೋಜನೆಯಲ್ಲಿ 4,000 ಕೋಟಿ ಹಣ ಆದರೂ ಸಾರಿಗೆ ಇಲಾಖೆಗೆ ಕೊಡೋದಿದೆ. ಈ ಕಡೆಗೆ
ಗೃಹಜ್ಯೋತಿಯಲ್ಲಿ ಕೂಡ ಸಾಕಷ್ಟು ವೆಚ್ಚ ಆಗ್ತಾ ಇರತ್ತೆ. ಈ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ 51,000 ಕೋಟಿ ಹಣ ಸಾಲೋದಿಲ್ಲ, ಮತ್ತೆ ಸಾಲ ಮಾಡಬೇಕಾಗತ್ತೆ ಇದೇ ವರ್ಷದಲ್ಲಿ. ಇನ್ನು ಗಂಡು ಮಕ್ಕಳಿಗೆ ಕೊಡ್ತಾ ಹೋದರೆ ಮುಗಿದೋಯ್ತು, ಸಾಕಷ್ಟು ಮತ್ತೆ ಹೆಚ್ಚಿನ ಸಾಲ ಆಗತ್ತೆ. ಇದು ನಿಜ, ಕಟ್ಟಿಟ್ಟ ಬುತ್ತಿ. ಒಂದು ಕುಟುಂಬಕ್ಕೆ 4,000 ಹಣ ಕೊಡ್ತಾ ಹೋದರೆ ಮುಗಿದೋಯ್ತು. ಇಲ್ಲ, ಯೋಜನೆಗಳನ್ನು ಜಾರಿ ತರಬೇಕು, ಆದರೆ ಒಂದೇ ಯೋಜನೆಯನ್ನು ಸರಿಯಾಗಿ ಕೊಡ್ತಾ ಹೋದರೆ ಸಾಕು ಅನ್ನುವಂತಹ ಅಭಿಪ್ರಾಯ ಕೂಡ ಜನರಿಂದ ಬರ್ತಾ ಇದೆ. ಈಗ ನಮ್ಮ ಅಭಿಪ್ರಾಯ ಕೂಡ ಅದಾಗಿರುತ್ತೆ, ಉಳಿದಂತಹ ಯೋಜನೆಗಳನ್ನು ಬಂದ್ ಮಾಡಿದ್ರು ನಡೆಯುತ್ತೆ. ಆ ಗೃಹಜ್ಯೋತಿ ಆಗಿರಲಿ, ಈ ಒಂದು ಗೃಹಲಕ್ಷ್ಮಿ ಹಣ ಕೊಡ್ತಾ ಇದ್ದಾರಲ್ಲ, ಇವೆರಡು ಯೋಜನೆಗಳನ್ನು ಇಟ್ಕೊಂಡ್ರೆ ನಡೆಯುತ್ತೆ. ಶಕ್ತಿ ಯೋಜನೆಯಿಂದ ಅದರಲ್ಲಿ ಹೆಚ್ಚಾಗಿ ಏನು ಯೂಸ್ ಇಲ್ಲ, ಆಲ್ಮೋಸ್ಟ್ ಅದರಿಂದ ಅನಾನುಕೂಲನೇ ಹೆಚ್ಚಾಗಿರ್ತಕ್ಕಂಥದ್ದು. ಈಗ ರಿಕ್ಷಾ ಚಾಲಕರಾಗಿರಲಿ, ಇಂತಹವರಿಗೆ ಈಗ ಕೆಲಸ ಕಾರ್ಯಗಳಲ್ಲಿ ಈಗ ನೋಡಿ ಎಷ್ಟೊಂದು ಮಹಿಳೆಯರು ರಿಕ್ಷಾ ಮುಖಾಂತರ ಹೋಗ್ತಾ ಇದ್ರು. ಈಗ ಪ್ರತಿಯೊಂದು 1 ಕಿಲೋಮೀಟರ್ ಹೋಗೋದಿದ್ರು ಸಹಿತ ಬಸ್ಸನ್ನು ಹತ್ತಾರೆ. ಇದರಿಂದ ಅವರ ಆದಾಯ ಕಡಿಮೆ ಆಗಿ ಅವರ ಸಂಸಾರ ಕೂಡ ನಡೆಸಲಿಕ್ಕೆ ತೊಂದರೆ ಉಂಟಾಗ್ತಾ ಇದೆ. ಈ ರೀತಿ ಸಾಕಷ್ಟು ರಿಕ್ಷಾ ಚಾಲಕರು ಮಾಧ್ಯಮದಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿರುವಂತಕ್ಕಂಥದ್ದು. ಸಾಕಷ್ಟು ಬಸ್ಗಳು ರಶ್ ಆಗಿರ್ತದೆ, ಶಾಲಾ ಕಾಲೇಜುಗಳಿಗೆ ಹೋಗಲಿಕ್ಕೆ ಲೇಟ್ ಆಗುತ್ತೆ, ಅಥವಾ ಒಂದೊಂದು ಸಾರಿ ಬಸ್ಸೇ ನಿಲ್ಲೋದಿಲ್ಲ, ಅಥವಾ ವೃದ್ಧರಿಗೂ ಕೂಡ ಪ್ರಾಬ್ಲಮ್ ಆಗ್ತದೆ, ಕುಳಿತುಕೊಳ್ಳಿಕ್ಕೆ ಸ್ಥಳ ಇರೋದಿಲ್ಲ, ಒತ್ತಾಟಗಳು ಹೆಚ್ಚಾಗಿರುತ್ತೆ, ಯಾಕಂದ್ರೆ ಬಸ್ ರಶ್ ಆಗಿರುವಂತಹ ಕಾರಣಕ್ಕಾಗಿ. ಈ ರೀತಿ ಸಾಕಷ್ಟು ಇದರಿಂದ ಮಹಿಳೆಯರಿಗೆ ಹೆಲ್ಪ್ ಆಗತ್ತೆ, ಆದರೆ ಅದರಿಂದ ಹೆಚ್ಚಾಗಿ ಅನಾನುಕೂಲ ಇದೆ, ಅದರಿಂದ ತೊಂದರೆ ಇದೆ. ಹೀಗಾಗಿ ಅದನ್ನು ಬಂದ್ ಮಾಡಿದ್ರೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಜನರ ಅಭಿಪ್ರಾಯ ಬರ್ತಾ ಇದೆ. ಸದ್ಯಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾನು ಹೇಳಿದ್ನಿ, ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. 2028 ಸಾಲಿನಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದರೆ ಈ ಒಂದು ಯೋಜನೆಯಲ್ಲಿ ಗಂಡಸರಿಗೂ ಕೂಡ ಕೊಡ್ತದೆ.